ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 ಡಿಸೆಂಬರ್ 2025. मुरली महावाक्यಗಳು मीठे बच्चे, बेहद का बाबा आया है, तुम बच्चों का ज्ञान श्रृंगार करने, ऊंच पद पाना है तो सदा श्रृंगारे हुए रहो. ಮಧುರ ಮಕ್ಕಳೇ, ಬೇಹದ್ದಿನ ಬಾಬಾ ಬಂದಿದ್ದಾರೆ. ತಮಗೆ ಜ್ಞಾನದಿಂದ ಶೃಂಗಾರ ಮಾಡೋದಕ್ಕಾಗಿ ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂತಂದರೆ ಸದಾ ಶೃಂಗಾರ ಭರಿತರು ಆಗಿರಿ. ಬೇಹದ್ ಕ ಬಾಬಾ, ಬೇಹದ್ದಿನ ತಂದೆ ಸಾಧಾರಣ ಅಲ್ಲ, ಸ್ವಯಂ ಭಗವಂತ ಪರಮಾತ್ಮ ಮಕ್ಕಳನ್ನು ಶೃಂಗಾರ ಮಾಡಲಿಕ್ಕೆ ಬಂದಿದ್ದಾರೆ. ಯಾವ ಮಕ್ಕಳನ್ನು? ಅನಾದಿ ಅವಿನಾಶಿಯಾಗಿರುವಂಥ ಮಕ್ಕಳು. ಯಾರ ಆತ್ಮ ಇದ್ದಾರೋ, ಆತ್ಮ ಸದಾ ಸಂಪೂರ್ಣ ಇದೆ, ಭರ್ಪೂರ್ ಇದೆ, ಬಾಬ್ ಸಮಾನ ಇದೆ, ಆ ಸತ್ಯ ಬಾಬಾ ಗೊತ್ತಿದೆ. ಆದರೂ ಆತ್ಮನ ಶೃಂಗಾರ ಮಾಡುವ ಯಾವ ಅವಶ್ಯಕತೆ ಇಲ್ಲ. ಹಾಗಾದರೆ ಬಾಬಾ ಶೃಂಗಾರ ಮಾಡಬೇಕಾಗಿರೋದು ಯಾರಿಗೆ? ಆತ್ಮನ ಮನಸ್ಸಿಗೆ. ಯಾಕೆಂದರೆ ಈ ಸೃಷ್ಟಿ ನಾಟಕದಲ್ಲಿ ಆತ್ಮ ತಾನು ಇಲ್ಲಿ ನಾಟಕ ಮಾಡಲಿಕ್ಕೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಅವಶ್ಯಕತೆ ಇದೆ. ಹಾಗೂ ಆತ್ಮನ ಯಾವ ಗುಣಗಳಿವೆ, ಸತೋ ಗುಣಗಳಿವೆ ಮತ್ತು ಶಕ್ತಿಗಳಿವೆ, ಅವುಗಳ ಅನುಭವ ಮಾಡೋದಕ್ಕೂ ಕೂಡ ಮನಸ್ಸಿನ ಅವಶ್ಯಕತೆ ಇದೆ. ಆದರೆ ಈ ಮನಸ್ಸು ಈ ಸಮಯದಲ್ಲಿ, ವರ್ತಮಾನದಲ್ಲಿ ಪೂರ್ಣ ದೇಹವಾನಕ್ಕೆ ವಶೀಭೂತ ಆಗಿರುವ ಕಾರಣದಿಂದ ತನಗೆ ತಾನು ಕಮ್ಜೋರ್ ಫೀಲ್ ಮಾಡ್ತಾ ಇದೆ. ಅಶುಭ, ಅಶುದ್ಧ, ಹೀಗೆ ಅನೇಕ ರೀತಿಯ ಕುಂದು ಕೊರತೆ, ಖಾಲಿಯಾಗಿರುವಂತಹ ಅನುಭವ ಮಾಡ್ತಾ ಇದೆ. ಇದನ್ನು ಬಾಬಾ ಹೇಳ್ತಾರೆ, ಶೃಂಗಾರ ಮಾಡೋದಕ್ಕಾಗಿಯೇ ನಾನು ಬಂದಿದ್ದೀನಿ, ಸದಾ ಶೃಂಗಾರ ಭರಿತರಾಗಿರಿ. ಶೃಂಗಾರ ಎದುರದ್ದು ಈ ಮನಸ್ಸು ಸ್ವೀಕಾರ ಮಾಡಬೇಕಾಗಿದೆ. ಈ ಮನಸ್ಸು ಈ ಸತ್ಯವನ್ನು ಅರಿತು ಸದಾ ಅದೇ ಸತ್ಯದಲ್ಲಿ ಸ್ಥಿತ ಆಗಬೇಕಾಗಿದೆ. ನಾನಿರೋದೇ ಪವಿತ್ರ, ನಾನಿರೋದೇ ಸಂಪನ್ನ, ನಾನಿರೋದೇ ಶಾಂತ. ಯಾಕೆಂದರೆ ನಾನಿರೋದೇ ಶಾಂತ. ಸೊ ಆತ್ಮ ಶಾಂತಿ ಇದೆ. ಆತ್ಮನ ಮನಸ್ಸು ಇನ್ನೂ ನಾ ಅಶಾಂತಿದ್ದೀನಿ ಅನ್ನುವ ಅನುಭವ ಮಾಡ್ತಿದೆ. ಯಾಕೆ? ಅಶಾಂತವಿರುವ ಕಲಿಯುಗದ ರೋಲ್ನ ಜೊತೆಗೆ ಅಟ್ಯಾಚ್ಡ್ ಇದೆ, ಐಡೆಂಟಿಫೈಡ್ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಈ ಮನಸ್ಸಿನ ಶೃಂಗಾರ ಮಾಡಬೇಕಾಗಿದೆ. ಶೃಂಗಾರ ಏನು ಅಂದರೆ ನಾನೇನಿದ್ದೀನಿ ಅನ್ನುವ ಸತ್ಯವನ್ನು ಅರಿವು ಮಾಡಿಕೊಳ್ಳೋದೇ ಶೃಂಗಾರ. ಗುಣಗಳಿಗಿಂತ, ಶಕ್ತಿಗಳಿಗಿಂತ ಮೂಲ ಏನು ಸೌಂದರ್ಯ ಇದೆ, ಆತ್ಮನ ಪವಿತ್ರತೆ ಇದೆ, ಇದಕ್ಕಿಂತ ದೊಡ್ಡ ಶೃಂಗಾರ ಅಂತೂ ಈ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಇದು ಅತ್ಯಂತ ಸೂಕ್ಷ್ಮವಾದಂತಹ, ಬಹಳ ಪವಿತ್ರವಾಗಿರುವಂತಹ ಶೃಂಗಾರ. ನಾನು ಪವಿತ್ರ ಇದ್ದೀನಿ ಅನ್ನೋದು ಈ ಮನಸ್ಸು ಒಪ್ಪಿಕೋಬೇಕಾಗಿದೆ. ಅದಕ್ಕಾಗಿ ಈ ಮನಸ್ಸನ್ನು ಎಷ್ಟೆಷ್ಟು ಮನ್ಮನಾಭಾವಗೊಳಿಸ್ತೀವಿ, ಎಷ್ಟು ಈ ಮನಸ್ಸನ್ನು ಶಿವ ಬಾಬಾರವರ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡ್ತೀನಿ, ಪರಮಾತ್ಮನ ಗುಣಗಳ ಗಾಯನ ಮಾಡಲಿಕ್ಕೆ ಹಚ್ಚುತ್ತೀನಿ, ಅಷ್ಟಷ್ಟು ಈ ಮನಸ್ಸು ಶೃಂಗಾರಿತ ಆಗ್ತದೆ. ಎಷ್ಟು ಈ ಮನಸ್ಸು ಸದ್ಗುಣಗಳಿಂದ, ಶಕ್ತಿಯಿಂದ, ಪರಮಾತ್ಮನ ಮಹಿಮೆಗಳಿಂದ ಭರ್ಪೂರ್ ಸಂಪನ್ನ ಮತ್ತು ಶೃಂಗರಿತ ಆಗ್ತದೋ ಆಗಲೇ ಶ್ರೇಷ್ಠ ಪದವಿಗೆ ಅರ್ಹರಾಗಲಿಕ್ಕೆ ಸಾಧ್ಯ. ಅರ್ಥಾತ್ ನಾ ಆತ್ಮ ಆಗಿರುವ ಈ ಸತ್ಯ ಈ ಸಾಕಾರದಲ್ಲಿ ಅನುಭವ ಮಾಡಬೇಕು ಅಂದರೆ, ಅರ್ಥಾತ್ ಜೀವನ್ಮುಕ್ತ ಸ್ಥಿತಿಯ ಅನುಭವನೇ ಆಗಲಿ, ಆನಂದ ಸ್ವರೂಪ ಆಗಿರುವಂತಹ ಅನುಭವನೇ ಆಗಲಿ, ಅದಕ್ಕೆ ಮನಸ್ಸೇ ಬೇಕು. ಆದರೆ ಈ ಮನಸ್ಸು ಕಲಿಯುಗದ ಇನ್ಫ್ಲೂಯೆನ್ಸಿಂದ ಮುಕ್ತಾಗಿ, ಕಲಿಯುಗದ ರೋಲ್ನ ಒಂದು ಪ್ರಭಾವದಿಂದ ಪೂರ್ಣ ಮುಕ್ತಾಗಿ, ಯಾವಾಗ ನಾನು ಇರುವುದೇ ಆತ್ಮ ಇದ್ದೀನಿ, ನಾ ವಿನಾಶಿ ಇದ್ದೀನಿ ಅನ್ನುವಂಥ ಸತ್ಯ ಪೂರ್ಣ ಮನಸ್ಸು ಯಾವಾಗಿದು ಸ್ವೀಕಾರ ಮಾಡ್ತದೋ, ಬಾಬನ್ ಸಂತಾನಿದ್ದೀನಿ, ಈಶ್ವರನ ಸಂತಾನಿದ್ದೀನಿ ಅನ್ನುವಂಥ ಸತ್ಯವನ್ನು ಪೂರ್ಣ ಸ್ವೀಕಾರ ಮಾಡ್ತದೋ, ಮಾಯ ಪ್ರಭಾವದಿಂದ ಪೂರ್ಣ ಮುಕ್ತ ಆಗ್ತದೋ, ಈ ಒಂದು ಅವಸ್ಥಾ ಇದೆ. ಇದು ಹೈಯೆಸ್ಟ್ ಅವಸ್ಥಾ ಸ್ಥಿತಿ, ಬಾಪ್ ಸಮಾನ ಸ್ಥಿತಿ. ಇಂಥ ಸ್ಥಿತಿ ಅರ್ಥಾತ್ ಇಂಥ ಪದವಿ ಯಾವಾಗ ಸಿಗ್ಲಿಕ್ಕೆ ಸಾಧ್ಯ ಅಂದರೆ ಸಂಪೂರ್ಣ ಶೃಂಗಾರಿತರು ಆದಾಗ. ಇಂದಿನ ಮುರಳಿಯ ಪ್ರಶ್ನೆ, किन बच्चों को देकर बेहद का बाबा
बहुत खुश होते हैं. ಯಾವ ಮಕ್ಕಳನ್ನು ನೋಡಿ ಬೇಹದ್ದಿನ ಬಾಬಾ ಬಹಳಷ್ಟು ಖುಷ್ ಆಗ್ತಾರೆ. उत्तर, जो बच्चे सर्विस के लिए एवर रेडी रहते हैं, ಯಾವ ಮಕ್ಕಳು ಸೇವೆಗಾಗಿ ಸದಾ ಸಿದ್ಧ ಇರ್ತಾರೆ. अलौकिक और पारलौकिक दोनों बाबा को पूरा फॉलो करते हैं. ಅಲೌಕಿಕ ಹಾಗೂ ಪಾರಲೌಕಿಕ ತಂದೆಯನ್ನ ಪೂರ್ಣ ಫಾಲೋ ಮಾಡ್ತಾರೆ. ಪೂರ್ಣ ಫಾಲೋ ಎದರಲ್ಲಿ? ಆತ್ಮಸ್ಥಿತಿಯನ್ನ ತಲುಪೋದ್ರಲ್ಲಿ, ದೇಹಬಾನದಿಂದ ನ್ಯಾರ ಆಗೋದ್ರಲ್ಲಿ, ಈ ಡ್ರಾಮಾದಿಂದ ಪರೆ ಡ್ರಾಮಾ ಮರೆತು ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಳ್ಳೋದ್ರಲ್ಲಿ ಬಾಬನ್ ಫಾಲೋ ಮಾಡೋದು. ಜ್ಞಾನ ಯೋಗಸೆ ಆತ್ಮಕ್ಕೂ ಶೃಂಗಾರತೆ ಹೇ, ಯಾವ ಮಕ್ಕಳು ಇಬ್ರು ಬಾಬನ್ ಫಾಲೋ ಮಾಡ್ತಾರೆ ಅರ್ಥಾತ್ ನಿರಾಕಾರ ಸ್ಥಿತಿಯ ಅನುಭವ ಮಾಡ್ತಾರೆ. ನಿರಾಕಾರ ಬಾಬನ ಹಾಗೆ ಅಶರೀರಿ ತಂದೆಯ ಹಾಗೆ ಅಶರೀರಿ ಸ್ಥಿತಿಯ ಅನುಭವ ಪಸಂದ್ ಮಾಡ್ತಾರೋ, ಯಾರು ಪರೇತೆ ಪರೆ ಆಗಿರುವಂತಹ ಭಗವಂತನ ಒಂದು ಪರೇ ಸ್ಥಿತಿಯ ಅನುಭವ ಸ್ವಯಂನಲ್ಲಿ ಅನುಭವ ಮಾಡ್ತಾರೋ ಅವರೇ ಫಾಲೋ ಮಾಡೋರು, ಅವರೇ ಜ್ಞಾನ ಯೋಗದಿಂದ ತಮ್ಮನ್ನು ಶೃಂಗಾರ ಮಾಡಿಕೊಳ್ಳುವಂಥವ್ರು. ಪತಿತೋಂಕೋ ಪಾವನ್ ಬನಾನೇಕಿ ಸೇವಾ ಕರ್ತೆ ಹೇ, ಜೊತೆಯಲ್ಲಿ ಯಾರು ಪತಿತಾತ್ಮರನ್ನ ಪಾವನ ಮಾಡುವಂತಹ ಅರ್ಥಾತ್ ಅವರ ಮೂಲ ಸತ್ಯವನ್ನ ನೋಡುವ, ಮೂಲ ಸತ್ಯದ ಇಮರ್ಜ್ ಮಾಡಿಸುವಂತಹ ಸೇವೆ ಮಾಡ್ತಾರೆ. ऐसे बच्चों को देख बेहद के बाबा को बहुत खुशी होती है. ಇಂಥ ಮಕ್ಕಳನ್ನ ನೋಡಿದ್ರೆ ಬೇಹದ್ದಿನ ಬಾಬಾರವರಿಗೆ ಬಹಳ ಖುಷಿ ಆಗ್ತದೆ. ಎಂಥ ಮಕ್ಕಳು? ನಿರಾಕಾರ ಬಾಬನ್ ಸಮಾನ್, ನಿರಾಕಾರ ಸ್ಥಿತಿಯನ್ನು ತಲುಪುವಂತಹ ಫಾಲೋ ಮಾಡುವಂತಹ ಮಕ್ಕಳು, ಹಾಗೂ ಜ್ಞಾನ ಯೋಗದಿಂದ ಆತ್ಮನನ್ನ ಶೃಂಗಾರ ಅರ್ಥಾತ್ ಆತ್ಮನ ಮನಸ್ಸನ್ನು ಶೃಂಗಾರ ಮಾಡಿಕೊಳ್ಳುವಂಥವ್ರು, ಅನೇಕ ಪತಿತಾತ್ಮರನ್ನ ಪಾವನ್ ಮಾಡುವಂತಹ ಮೂಲ ಆತ್ಮಸ್ಥಿತಿಗೆ ತಲುಪಿಸುವಂಥ ಕಾರ್ಯವನ್ನು ಯಾರು ಮಾಡ್ತಾರೋ ಅಂಥ ಮಕ್ಕಳನ್ನು ಕಂಡ್ರೆ ಶಿವಬಾಬಾರವರಿಗೆ ಬಹಳ ಬಹಳ ಖುಷಿ ಆಗ್ತದೆ. ಖುಷಿ ಅರ್ಥಾತ್ ಹೈಯೆಸ್ಟ್ ಎನರ್ಜಿ, ಬಾಬಾರವರ ಆ ಒಂದು ಪ್ಯೂರ್ ಎನರ್ಜಿ ವಾಪಸ್ ಮಕ್ಕಳಿಗೆ ಪ್ರಾಪ್ತ ಆಗ್ತದೆ. ಬಾಬಾ ಕಿ ಚಾಹನಾ ಹೇ ಮೇರೆ ಬಚ್ಚೆ ಮೆಹನತ್ ಕರ್ ಊಂಚ ಪದ್ ಪಾಯೆ. ಬಾಬಾರವರಿಗೆ ಇಚ್ಛಾ ಇದೆ, ಶುಭ ಆಶಾ ಇದೆ, ನನ್ನ ಮಕ್ಕಳು ಪರಿಶ್ರಮ ಪಟ್ಟು ನನ್ನ ಸಮಾನನೇ ಆಗಬೇಕು ಅಂತ. ಬಾಬನ್ ಸಮಾನ ಆಗೋದು ಅಂತಂದರೆ ಈ ಮನಸ್ಸು ಬಾಬನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಆಗಬೇಕು, ಈ ಬುದ್ಧಿ ಬಾಬನ್ ಬುದ್ಧಿ ಜೊತೆಗೆ ಮ್ಯಾಚ್ ಆಗಬೇಕು, ಈ ಸಂಸ್ಕಾರಗಳು ಬಾಬನ್ ಸಂಸ್ಕಾರ ಜೊತೆಗೆ ಮ್ಯಾಚ್ ಆಗಬೇಕು. ಬಾಕಿ ಆತ್ಮ ಏಕ್ದಮ್ ಪ್ಯೂರ್ ಇದೆ, ಅದಕ್ಕೆ ಬಾಬಾ ಹೇಳ್ತಾರೆ ಸಮಾನ್ ಆಗ್ರಿ. ಮುರಳಿ ಸಾರ ಮಧುರ ಮಕ್ಕಳೇ, ಸ್ವದರ್ಶನ್ ಚಕ್ರ ಫಿರಾತೆ ಪಾಪಂಕೋ ಭಸ್ಮ ಕರ್ನಾ ಹೇ. ಸ್ವದರ್ಶನ್ ಚಕ್ರವನ್ನು ತಿರುಗಿಸ್ತಾ ಪಾಪವನ್ನ ಭಸ್ಮ ಮಾಡ್ಕೊಳ್ಬೇಕಾಗಿದೆ. ಸ್ವದರ್ಶನ್, ಸ್ವ ಅರ್ಥಾರ್ಥ ಸ್ವಯಂನ ಆತ್ಮ. ದರ್ಶನ್ ಎದುರು ಮಾಡಬೇಕಾಗಿದೆ ಈ ಮನಸ್ಸಿನ ವಿಭಿನ್ನ ಅವಸ್ಥೆಗಳನ್ನು, ಎನರ್ಜಿ ಲೆವೆಲ್ ಏನು ಕಾಲಚಕ್ರದ ಆದಿಯಿಂದ ಹಿಡಿದು ಕಾಲಚಕ್ರದ ಅಂತಿಮದವರೆಗೆ ಆತ್ಮನ ಮನಸ್ಸಿನ ಎನರ್ಜಿ ಲೆವೆಲ್ ಬೇರೆ 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 ಅನುಭೂತಿ ಆಗ್ತದ. ಈ ಒಂದು ಫೇಸ್ ಏನಿದೆ ಮನೋಸ್ಥಿತಿ, ಮಾನಸಿಕ ಸ್ಥಿತಿಯೊಳಗ ಅನ್ಯ ಫೇಸಸ್ ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ. ಕಲಿಯುಗದಲ್ಲಿ ಸಂಗಮ ಯುಗ, ಸಂಗಮ ಯುಗದಲ್ಲೂ ಕೂಡ ಸ್ಟಾರ್ಟಿಂಗ್ ಫೇಸ್ ಅಥವಾ ಈ ಸದ್ಯ ವರ್ತಮಾನದಲ್ಲಿ ನಡೆಯುವಂತಹ ಯಾವುದು ಒಂದು ನಮ್ಮ ಸ್ಥಿತಿ ಇದೆಯೋ ಬಾಬಾ ಹೇಳ್ತಾರೆ ಇದು ಎಲ್ಲದರ ದರ್ಶನ ಮಾಡ್ರಿ. ಯಾಕೆ ಅಂತಂದ್ರೆ ಸತ್ಯುಗದ ಈ ಒಂದು ಸ್ವದರ್ಶನ ಚಕ್ರವನ್ನು ತಿರುಗಿಸ್ಬೇಕು ಅಂದ್ರೆ ಚಕ್ರದಿಂದ ಪರೆ ಆಗ್ಬೇಕಾಗ್ತದ. ಯಾಕಂದ್ರೆ ಚಕ್ರದೊಳಗೆ ಇದ್ದುಕೊಂಡು ಚಕ್ರವನ್ನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತೇನೆ ನಾವು ಸತ್ಯುಗದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸ್ವದರ್ಶನ ಚಕ್ರವನ್ನು ತಿರುಗಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ಕಾರಣದಿಂದಲೇ ಸ್ವದರ್ಶನ ಚಕ್ರವನ್ನ ವಿಷ್ಣುವಿಗೆ ತೋರಿಸಲಾಯ್ತು. ನಾವು ತಿಳ್ಕೊಂಡ್ವಿ ಅದು ವಿಷ್ಣುವಿನ ಸ್ವದರ್ಶನ ಚಕ್ರ ಅಂತ. ಬಾಬಾ ಹೇಳಿದ್ರು, ಮಕ್ಕಳೇ ಇದು ನಿಮ್ಮದೇ ಸ್ವದರ್ಶನ ಚಕ್ರ. ನಿಮ್ಮ ಸ್ವಯಂನ ದರ್ಶನವನ್ನ ಮಾಡಬೇಕು ಅಂದ್ರೆ ದರ್ಶನಗಳು ಎಲ್ಲೆಲ್ಲಿಂದ ಅನಾದಿ ಆದಿ ಪೂರಾ ಕಾಲಚಕ್ರದ ದರ್ಶನ ಮಾಡಲಿಕ್ಕೆ ನಾನು ಈ ಕಾಲಚಕ್ರದ ರೋಲ್ನಿಂದ, ಈ ಪೂರಾ ಡ್ರಾಮಾದ ವೃತ್ತಾಂತ ಕಥೆಯಿಂದ ನಾನು ಡಿಟ್ಯಾಚ್ಡ್ ಆಗಬೇಕಾಗ್ತದೆ. ವಾಪಸ್ ನಾನು ನನ್ನ ಮೂಲ ಸ್ಥಿತಿಗೆ ಹೋಗಿ ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತ ಆಗಿ
ನನಗೆ ಸಿಕ್ಕಿರುವಂತಹ ಸತ್ಯುಗದ ಆದಿಯಿಂದ ಹಿಡ್ಕೊಂಡು ಸಂಗಮಯುಗದ ಅಂತಿಮದವರೆಗಿನ ಸರ್ವ ಮನಸ್ಸಿನ ಎನರ್ಜಿ ಲೆವೆಲ್ಗಳನ್ನ ವಾಪಸ್ ನಾನೇ ದರ್ಶನ ಮಾಡಿದಾಗ ಮತ್ತೆ ಬಾಬಾ ಹೇಳ್ತಾರೆ ಏನಾಗ್ತದಂದ್ರ ಒಳಗಡೆ ಇರುವಂತಹ ಕಲಿಯುಗಿ ಏನ್ ಬ್ಯಾಡ್ ಎನರ್ಜಿ ಇದೆ, ಕಲಿಯುಗಿ ಲೋ ಎನರ್ಜಿ ಇದೆ, ಅದು ಮರ್ಜ್ ಆಗ್ತದ. ಸತ್ಯುಗ ಮತ್ತು ಸಂಗಮಯುಗದ ಈ ಪವರ್ಫುಲ್ ಎನರ್ಜಿ ರೀಮರ್ಜ್ ಆಗ್ತದ. ಅದಕ್ಕೆ ಬಾಬಾ ಹೇಳ್ತದ ಇಮರ್ಜ್ ಆಗ್ತದೆ. ಯಾವುದು? ಸಂಗಮಯುಗದ ಸತ್ಯುಗದ ಎನರ್ಜಿ ಸ್ವದರ್ಶನವ ಚಕ್ರವನ್ನು ತಿರುಗಿಸೋದ್ರಿಂದ. ಸೊ ಬಾಬಾ ಹೇಳ್ತಾರೆ ಸ್ವದರ್ಶನ ಚಕ್ರ ತಿರುಗಿಸು, ಆದ್ರ ಚಕ್ರದಿಂದ ಪರೆಯಾದಂತಹ ಅಭ್ಯಾಸದ ಜೊತೆಗೆ ಇದರಿಂದ ಏನಾಗ್ತದ? ಬಾಬಾ ಹೇಳ್ತಾರೆ ಎಲ್ಲ ಪಾಪ ಭಸ್ಮ ಆಗ್ತದ. ಪಾಪ ಅಂದ್ರೇನು? ಲೋ ಲೆವೆಲ್ ಎನರ್ಜಿ. ಲೋ ಲೆವೆಲ್ ಎನರ್ಜಿ ಅಂದ್ರೆ ನಾ ಕಮ್ಮಿ ಇದೀನಿ, ನಂದೇನದ, ನಾ ಏನ್ ಮಾಡಿ ಏನದ, ಎಲ್ಲ ಮಾಡಿನೂ ವ್ಯರ್ಥ, ಅಥವಾ ನಮಗೆ ಯಾರು ಕೇಳ್ತಾರ, ಇವೆಲ್ಲ ಕಲಿಯುಗದ ಲೋ ಎನರ್ಜಿಯ ಒಂದು ಸಂಕೇತ. ಅಂದ್ರೆ ನಾವು ಇವ್ರಿಗಿಂತ ಕಮ್ ಶಾಣೆ ಇದೀವಿ, ಇವ್ರಿಗಿಂತ ಕಮ್ ಸುಂದರ ಇದೀವಿ, ಇವ್ರಿಗಿಂತ ಕಮ್ ಓದಿದವ್ರು ಇದ್ದೀವಿ, ಕಮ್ ಅಂತಸ್ತಿನವ್ರು ಇದ್ದೀವಿ. ಇವೆಲ್ಲ ತನಗೆ ತಾನು ರೋಲ್ ಅಂತ ತಿಳ್ಕೊಂಡು ರೋಲ್ನ ತನ್ನ ಕಮ್ಜೋರಿ ಅಂತ ಏನ್ ಫೀಲ್ ಮಾಡ್ತಾರ, ಇದೆಲ್ಲ ಲೋ ಎನರ್ಜಿ. ಈ ಲೋ ಎನರ್ಜಿ ಏನಿದೆ ಇದು ಬಾಬಾ ಹೇಳ್ತಾರ ಭಸ್ಮ ಆಗ್ತದೆ. ಇದಕ್ಕನೇ ಪಾಪ ಭಸ್ಮ ಆಗೋದು ಅಂತ ಹೇಳ್ತಾರೆ. ರೂಹಾನಿ ಪಡಾಯಿ ಸೆ ಅಪನಾ ಪದ ಶ್ರೇಷ್ಠ ಬನಾನಾ ಹೇ. ಈ ಆತ್ಮೀಯ ವಿದ್ಯೆಯನ್ನ ಓದಿ ತಮ್ಮ ಪದವಿಯನ್ನ ಶ್ರೇಷ್ಠ ಮಾಡ್ಕೊಳ್ರಿ. ಪದವಿ ಅಂತಂದ್ರೆ ಇನ್ಚಾರ್ಜ್ ಅಥವಾ ಡೈರೆಕ್ಟರ್ ಅಥವಾ ಯಾವುದೋ ಒಂದು ಪದವಿಗೆ ಅಥವಾ ವಿಂಗ್ಸ್ಗೆ ಅಥವಾ ಒಂದು ಯಾವುದೋ ಆಫೀಸಿಗೆ ಅಥವಾ ಒಂದು ಕಾರ್ಯಕ್ಕೆ ನಾನು ಅದಕ್ಕೆ ಹೆಡ್ ಆಗ್ತೀನಿ, ಬಾಸ್ ಆಗ್ತೀನಿ ಅನ್ನುವಂಥ ಪದವಿ ಅಲ್ಲ, ಅಥವಾ ಸತ್ಯುಗದ ಪದವಿ ಮಾತು ಅಲ್ಲ. ಸತ್ಯುಗದ ಪದವಿ ಮೊದಲೇ ಫಿಕ್ಸ್ಡ್ ಇದೆ. ಸೊ ಇಲ್ಲಿ ಪದವಿಯ ಮಾತು ಯಾವುದು ಅಂತಂದ್ರೆ ಈ ಸಂಗಮದ ಸಮಯದಲ್ಲಿ ವರ್ತಮಾನದಲ್ಲಿ ನಾ ಆತ್ಮ ಆಗಿರುವ ನಿರಂತರ ಸಂಪೂರ್ಣ ಆಗಿರುವ ಅನುಭವ ಈ ಮನಸ್ಸು ಮಾಡಬೇಕಾಗಿದೆ, ಈ ಮನಸ್ಸು ಫೀಲ್ ಮಾಡಬೇಕಾಗಿದೆ. ಈ ಮನಸ್ಸೇನ್ ಈ ಆತ್ಮನ ಮೂಲ ಸ್ಥಿತಿ ಅನುಭವ ನಿರಂತರ ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇನಿದೆಯಲ್ಲ, ಇದು ಪದವಿಯನ್ನ ಹೆಚ್ಚಿಸ್ಕೊಳ್ಳೋದು ಅಂತ. ಅಂದ್ರೆ ಆತ್ಮಿಕ್ ಅವಸ್ಥಾಕೋ ಬಡಾನ, ಇದಕ್ಕೆ ಹೇಳ್ತಾರೆ ಬಾಬಾ ಪದವಿಯನ್ನ ಶ್ರೇಷ್ಠ ಮಾಡ್ಕೊಳ್ಳೋದು ಅಂತ. ಕಿಸಿ ಬಿ ಪರಿಸ್ಥಿತಿ ಮೇ ಆಂಸು ನಹಿ ಬಹಾನೆ ಹೇ. ಬಾಬಾ ಅಂತಾರ ಯಾವ ಪರಿಸ್ಥಿತಿಯಲ್ಲೂ ಕಣ್ಣಲ್ಲಿ ನೀರು ಬರುವ ಹಾಗಿಲ್ಲ. ಯಾಕೆ ಅಂದ್ರೆ ಕಣ್ಣಲ್ಲಿ ನೀರು ಬರುವುದು ಯಾವಾಗ? ಯಾವುದು ಕೊರತೆ ಅನಿಸಿದಾಗ, ಯಾರೋ ನನ್ನಿಂದ ಕಸ್ಕೋತಿದ್ದಾರಂತ ಅನಿಸಿದಾಗ, ನನಗೇನೋ ಕಮ್ಮಿ ಬಿದ್ದಿರಿ ಅಂತ ಅನಿಸ್ಕೊಂಡಾಗ, ಅಥವಾ ಯಾರೋ ನನಗೆ ಅಂತ ಮಾಡ್ತಿದ್ದಾರೆ ಅಥವಾ ಯಾರೋ ನನಗೆ ಡಿಫೇಮ್ ಮಾಡ್ತಿದ್ದಾರಂತ ಅನಿಸಿದಾಗ, ಯಾವಾಗಲೂ ನನ್ನಿಂದ ದೂರ ಆಗ್ತಾರೆ ಅನಿಸಿದಾಗ ದುಃಖ ಆಗಿ ಅದು ರಿಯಲ್ ಅನಿಸಿ ಕಣ್ಣೀರು ಬರ್ತದೆ, ಬಹಳ ಮನಸ್ಸಿಗೆ ತಾಪಾಗ್ತದ. ಆದ್ರೆ ಆ ರೋಲ್ ಖತಮ್ ಆಗಿದೆ. ಈಗ ಸತ್ಯುಗದ ಪಾತ್ರ ಶುರುವಾಗಿದೆ, ಸತ್ಯ ಗೊತ್ತಾಗಿದೆ. ಇದೊಂದು ನಾಟಕ, ಇದೊಂದು ವಿಶ್ವ ನಾಟಕ ಇದೆ. ಈ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಘಟನೆ ಮೊದಲೇ ನೂಂದಿದೆ, ಸ್ಕ್ರಿಪ್ಟೆಡ್ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಯಾವ ಮಾತಿಗೂ ನೀವು ಅಳುವ ಮಾತೇ ಇಲ್ಲ. ಯಾಕೆ ಅಂದ್ರೆ ಕಮ್ಮಿ ಇದ್ರೆ ಅಳಬೇಕು, ಆದ್ರೆ ಆತ್ಮಕ್ಕೇನೂ ಕಮ್ಮಿ ಇಲ್ಲ. ಕಮ್ಮಿ ಇರ್ಲಾರ್ದಂತ ಆತ್ಮ ನಾನಿದ್ದೀನಿ. ವಿಚಾರ ಮುಕ್ತ, ಪ್ರಭಾವ ಮುಕ್ತ, ಈ ಎಲ್ಲಾ ಜಗತ್ತಿನ ಆಕರ್ಷಣ ಮುಕ್ತ ಆಗಿರುವಂತಹ ಪ್ರಕೃತಿ ಜೀತ ಆತ್ಮ ನಾ ಆಗಬೇಕು ಅಲ್ಲ, ಆಗಬೇಕು ಅನ್ನೋದು ಇದು ಮನಸ್ಸು. ಈ ಮನಸ್ಸಂತ ನಾ ಆಗಬೇಕು ಅಂತ ಆತ್ಮಕ್ಕೆ ಆಗೋದಿಲ್ಲ. ಆತ್ಮ ಸಂಪೂರ್ಣ ಇದೆ. ಅದಕ್ಕೆ ಬಾಬಂತರ ಮಕ್ಕಳೇ, ನಿಮ್ಮ ಕಣ್ಣಲ್ಲಿ ಯಾವ ವಿಷಯಕ್ಕೂ ಕೂಡ ನಮ್ಮ ಪದವಿನೇ ಕಸ್ಕೊಂಡ್ರು, ಬೀದಿಗೆ ನಿಂದ್ರಿಸಿದ್ರು ರೋಲ್ ಅಲ್ಲ, ರೋಲ್ ಇದು ಕೂಡ ಏನಾಗಬೇಕು ಮೊದಲೇ ಫಿಕ್ಸ್ಡ್ ಇದೆ. ಅಂದಮೇಲೆ ಬಾಬಾ ಅಂತಾರ ನಿನ್ನ ಸ್ಥಿತಿ, ನಿನ್ನ ಸತ್ಯ, ನಿನ್ನ ಸಂಪೂರ್ಣತೆ ಎಂದಿಗೂ ಮರೆಯುವಂಗಿಲ್ಲ ಅಂತಾರ ಬಾಬಾ. ಮರೆತ್ರೆ ಕಣ್ಣಲ್ಲಿ ನೀರು ಬರೋದು ಪಕ್ಕ. सेकेंड पॉइंट, ये वानप्रस्थ अवस्था में रहने का समय है, इसीलिए वनवाह में बहुत साधारण रहना है, न बहुत ऊंच न बहुत नीच. वापस जाने के लिए आत्मा को संपूर्ण पावन बनाना है. अंडरलाइन.
ಇದು ವಾಣಿಯಿಂದ ಪರೆಯಾಗುವಂತಹ ಸಮಯ ಇದೆ. ಅದಕ್ಕೆ ವಾನಪ್ರಸ್ಥ ಅವಸ್ಥೆಯನ್ನ ತಲುಪ್ರಿ ಅಂತಾರೆ ಬಾಬಾ. ವಾನಪ್ರಸ್ಥ ಅವಸ್ಥಾ ಅರ್ಥಾತ್ ವಾಣಿಯಿಂದ ಪರೆ. ವಾಣಿಯಿಂದ ಪರೆ ಅಂದ್ರೆ ಮೌನ ಆಗಿರೋದು, ಅಥವಾ ಬೇರೆಯವ್ರ ಶಬ್ದ ಕೇಳಿಸದಂತೆ ದೂರ ಬೆಟ್ಟದಲ್ಲಿ ಶಾಂತವಾಗಿರೋದು, ಇದಲ್ಲ. ವಾಣಿಯಿಂದ ಪರೆ ಅರ್ಥಾತ್ ವಾಣಿ ಎಲ್ಲಿದೆ? ಡ್ರಾಮಾದಲ್ಲಿದೆ. ವಾಣಿಯ ಚಿಂತನೆ ಮಾಡೋರು ಯಾರು? ಮನಸ್ಸು. ಮನಸ್ಸಿನಿಂದ ಈ ಡ್ರಾಮಾದ ಹೋಲ್ ಸ್ಟೋರಿಯಿಂದ ಯಾರು ಪರೆ ಆಗ್ತಾರೋ ಅದಕ್ಕೆ ಹೇಳಾಗ್ತದೆ ವಾಣಿ ಸೆ ಪರೆ. ವಾಣಿ ಇರುವ ಜಗತ್ತಿನಿಂದನೇ ಪರೆಯಾದಂತಹ ಮೂಲ ನಿರಾಕಾರ ಸ್ಥಿತಿಯ ತಲುಪಿ ಆ ಸ್ಮೃತಿಯ ಅನುಭವದೊಳಗೆ ಇರೋದೇ, ಸ್ಮೃತಿಯಲ್ಲಿ ಇರುವುದಕ್ಕನೇ ಬಾಬಾ ಹೇಳ್ತಾರೆ ವಾನಪ್ರಸ್ಥ ಅವಸ್ಥಾ. ಅಂದ ಮೇಲೆ ಇಂಥ ಸಮಯದೊಳಗೆ ಬಹಳ ಸಾಧಾರಣ ಇರ್ರಿ, ಬಹಳ ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ. ಈಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ ಅಂದ್ರೆ ಸಂಪೂರ್ಣ ಪಾವನರು ಆಗ್ಬೇಕಂತ ಸಂಪೂರ್ಣ ಆತ್ಮದ ಸತ್ಯವನ್ನ ಅನುಭವ ಮಾಡಿ अन्यरिगू ಮಾಡಿಸಿಯೇ वापस मनेगे होगबेकागिदे। वरदान सदा मोल्ड होने की विशेषता से संपर्क और सेवा में सफल होने वाले सफलता मूर्त भव। सदा मोल्ड आगुव विशेषತೆಯಿಂದ संपर्क ಹಾಗೂ ಸೇವೆಯಲ್ಲಿ सफल ಆಗುವಂತಹ सफलता मूर्तरू ಆಗ್ರಿ। जिन बच्चों में स्वयं को मोल्ड करने की विशेषता है वह सहज ही गोल्डन एज की स्टेज तक पहुंच सकते हैं। अंडरलाइन, ಯಾರಲ್ಲಿ ಸ್ವಯಂ ತಮಗೆ ತಾವು ಮೋಲ್ಡ್ ಆಗುವಂತಹ ಒಂದು ಕಲೆ ಇದೆ, ವಿಶೇಷತೆ ಇದೆ, ಅವರು ಗೋಲ್ಡನ್ ಏಜಿನ ಒಂದು ಸ್ಟೇಜ್ ಅನ್ನು ತಲುಪುತ್ತಾರೆ। ಅಂಡರ್ಲೈನ್, ಬಹಳ ಸೂಕ್ಷ್ಮವಾಗಿರುವಂತಹ ಮಹಾವಾಕ್ಯ। ಮೋಲ್ಡ್ ಆಗೋದು ಅರ್ಥಾತ್ ಒಂದು ಕ್ಷಣದಲ್ಲಿ ಏನು ದೇಹ ಭಾನದ ಒಂದು ಸ್ಟ್ರೇಟ್ ಭಾವಿದೆ, ಅಂದ್ರೆ ನಾ ದೇಹ ಇದ್ದೀನಿ, ನಾ ಮನುಷ್ಯ ಇದ್ದೀನಿ, ಶಬ್ದದಿಂದ ಅನ್ನೋದಿಲ್ಲ, ಯಾರು ಮಾತಿನಿಂದ ಅನ್ನೋದಿಲ್ಲ, ಬಟ್ ಕಾನ್ಶಿಯಸ್ಲಿ ನಾವು ಮನುಷ್ಯ, ನಾ ಮದರ್ ಇದ್ದೀನಿ, ಫಾದರ್ ಇದ್ದೀನಿ, ಇದಿನ್ನೂ ಅನ್ನೋದಿಲ್ಲ, ಬಟ್ ಇರುವ ನಾ ಮದರ್ ಆಗಿರುವ ರೋಲ್ನ ಸ್ಮೃತಿ ಜರೂರ್ ಇರ್ತದೆ। ನಾ ಅಕ್ಕೋರಿದ್ದೀನಿ ಅಥವಾ ನಾನು ಸ್ತ್ರೀ ಇದ್ದೀನಿ, ನಾ ಪುರುಷ ಇದ್ದೀನಿ ಅನ್ನುವಂಥ ಕಾನ್ಶಿಯಸ್ ಏನಿರ್ತದೆ ಸದಾ ಸದಾ ಇಮರ್ಜ್ ಇರ್ತದೆ। ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಕ್ಷಣ ಮಾತ್ರದಲ್ಲಿ ನಾ ರೋಲಿಂದ ಪರೆ, ನಾ ರೋಲ್ ಅಲ್ಲ, ರೋಲ್ಗೆ ಎನರ್ಜಿ ಕೊಟ್ಟು ಈ ರೋಲನ್ನು ನೋಡ್ಲಿಕ್ಕೆ ಬಂದಿರುವಂತಹ, ರೋಲ್ನ ಮೂಲಕ ವಿಶ್ವ ನಾಟಕ ನೋಡ್ಲಿಕ್ಕೆ ಬಂದಿರುವಂತಹ ನಾನು ನಿರಾಕಾರ ಚೇತನ ಆತ್ಮ ಇದ್ದೀನಿ। ಸೊ ಇದಕ್ಕಂತಾರೆ ಬಾಬಾ ಮೋಲ್ಡ್ ಮಾಡ್ಕೊಳ್ಳೋದು। ಯಾರು ಈ ರೀತಿ ಮೋಲ್ಡ್ ಮಾಡ್ಕೋತಾರೋ ಅವರೇ ಸತ್ಯುಗದ ಗೋಲ್ಡನ್ ಸ್ಟೇಜ್ ಅನ್ನ ತಲುಪ್ತಾರೆ। ಅಂಡರ್ಲೈನ್, ಸತ್ಯುಗ ಅಂತಂದ್ರೆ ಮುಂಬರುವಂತಹ ಕಲಿಯುಗ ಎಂಡ್ ಆಗಿ ಸಂಗಮಯುಗ ಎಂಡ್ ಆಗಿ ಪರಂಧಾಮಕ್ಕೆ ಹೋಗಿ ಇಲ್ಲ, ಪರಂಧಾಮ್ ಹೋಗೋದು ಅಂದ್ರೆ ಪರಮಸ್ಥಿತಿ ತಲುಪೋದು। ಸತ್ಯುಗ ಅರ್ಥಾತ್ ಸತ್ಯುಗಿ ಕಾನ್ಶಿಯಸ್ ಜಾಗೃತ ಆಗೋದು। ಯಾರದ್ದು ಸತ್ಯುಗ ಕಾನ್ಶಿಯಸ್ ಜಾಗೃತ ಆಗ್ತದೋ ಅವ್ರ ಸುತ್ತಮುತ್ತಲಿನ ಪರಿಸ್ಥಿತಿ, ಸುತ್ತಮುತ್ತಲಿನ ವಾತಾವರಣ ಹಿಂಗ್ ಫೀಲ್ ಆಗ್ತದಲ್ಲ, ಹೇಗೆ ಸತ್ಯುಗದಾಗ ಎಲ್ಲವೂ ಆರಾಮಿತ್ತು, ಸತ್ಯುಗದಲ್ಲಿ ಪರಿಶ್ರಮ ಮುಕ್ತಿತ್ತು, ಅದೇ ಅವರ ಜೀವನದಲ್ಲಿ ಕಾಣಲಿಕ್ಕೆ ಶುರುವಾಗ್ತದೆ। ಅವ್ರ ಜೀವನದಲ್ಲಿ ಪ್ರತಿಯೊಂದು ಬಹಳ ಸರಳ ಅನುಭವ ಆಗ್ಲಿಕ್ಕೆ ಶುರುವಾಗ್ತದೆ। जैसे समय जैसे सर्कमस्टांस हो उसी प्रमाण अपनी धारणाओं को प्रत्यक्ष करने के लिए मोल्ड होना पड़ता है। अंडरलाइन, ಎಂಥ ಸಮಯ ಎಂಥ ಪರಿಸ್ಥಿತಿ ಇರ್ತದೋ ಅದರ ಅನುಸಾರವಾಗಿ ತಮ್ಮ ಧಾರಣೆಗಳನ್ನ ಪ್ರತ್ಯಕ್ಷ ಮಾಡೋದಕ್ಕೆ ಹೇಳಾಗ್ತದ ಮೋಲ್ಡ್ ಆಗೋದು ಅಂತ। मोल्ड होने वाले ही रियल गोल्ड है। जैसे साकार बाबा की विशेषता देखी, जैसा समय जैसा व्यक्ति वैसा रूप ऐसा फॉलो फादर करो। ಎಂತಹ ಸಮಯ ಇರ್ತಿತ್ತು, ಎಂಥ ವ್ಯಕ್ತಿ ಇರ್ತಿದ್ರು, ಆ ರೀತಿ ಅವರ ರೂಪವನ್ನ ಬದಲಾಯಿಸ್ಕೊತಿದ್ರು। ಅಂದ್ರೆ ರೂಪ ಬದಲಾಯಿಸ್ಕೊಳ್ಳೋದು ಅಂತಂದ್ರೆ ಮಾನವ ಜೀವನದ ರೂಪದಲ್ಲಿಯೂ ಕೂಡ ಬಾಬಾ ಕಾಣ್ತಿದ್ರು। ಕೆಲವರಿಗೆ ಫರಿಸ್ತಾ ರೂಪದಲ್ಲಿ, ಕೆಲವರಿಗೆ ದೇವತಾ ರೂಪದಲ್ಲಿ, ಕೆಲವರಿಗೆ ನಿರಾಕಾರ ಬಿಂದುವಿನ ರೂಪದಲ್ಲಿ, ಹೀಗೆ ವಿಭಿನ್ನ ರೂಪದಲ್ಲಿ ಬಾಬಾ ಅನೇಕ ಮಕ್ಕಳಿಗೆ ಅನುಭವ ಮಾಡಿಸಿದ್ದಾರೆ। ಅದೇ ರೀತಿಯಾಗಿ ತಾವು ಕೂಡ ಫಾಲೋ ಮಾಡ್ರಿ। ಸೇವಾ और संपर्क सब में सहजी सफलता मूर्त बन जाएंगे। ಸೇವಾ ಮತ್ತು ಪುರುಷಾರ್ಥ
ಸಂಪರ್ಕ ಎಲ್ಲದರಲ್ಲೂ ಕೂಡ ನೀವು ಸಹಜ ಸಫಲತಾ ಮೂರ್ತರು ಆಗ್ತೀರಿ. ಸ್ಲೋಗನ್, ಜಹಾ ಸರ್ವಶಕ್ತಿಯ ಹೇ ವಹಾ ನಿರ್ವಿಘ್ನ ಸಫಲತಾ ಸಾಥ್ ಹೇ. ಎಲ್ಲಿ ಸರ್ವಶಕ್ತಿಗಳಿವೆ ಅಲ್ಲಿ ಬಾಬಾ ಹೇಳ್ತಾರೆ ನಿರ್ವಿಘ್ನ ಸಫಲತೆ ಜೊತೆಯಲ್ಲೇ ಇದೆ. ಸಫಲತೆ ಆಗ್ತದ, ಆದರೆ ನಿರ್ವಿಘ್ನವಾಗಿ. ಸಫಲತೆ ಅಂದರೆ ಆತ್ಮಸ್ಥಿತಿಯಲ್ಲಿ ನಿರಂತರತೆಯನ್ನು ಬೆಳೆಸ್ಕೊಳ್ಳೋದಿದೆ. ಆತ್ಮಸ್ಥಿತಿಯ ಹೈಯೆಸ್ಟ್ ಒಂದು ಆ ಸ್ಟೇಜ್ ತಲುಪೋದಕ್ಕೇ ಬಾಬಾ ಹೇಳ್ತಾರೆ ಸಫಲತೆ. ಸಫಲತೆ ಅಂದ್ರೆ ಭಾಷಣ ಇನ್ನು ಸುಧಾರಣೆ ಮಾಡ್ಕೊಳ್ಳೋದಾಗ್ಲಿ, ಸಫಲತೆ ಅಂದರೆ ಸೇವಾದ ಅಭಿವೃದ್ಧಿ ಮಾಡೋದು, ಸಫಲತೆ ಅಂದರೆ ಸೇವಾ ಕೇಂದ್ರಗಳನ್ನ ತೆರೆಯೋದು, BK ಪಾಠಶಾಲೆಗಳನ್ನ ತೆಗೆಯೋದು, ಈದಲ್ಲ. ये सब कुछ ड्रामा के अंडर, ड्रामा स्क्रिप्ट के अनुसार चलता है. यहाँ कुछ करने से, कुछ होने से, कुछ बदलने से कुछ भी नहीं होने वाला है. क्योंकि बाबा ಹೇಳ್ತಾರ ಇದೆಲ್ಲವೂ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ, ಬನಿ ಬನಾಯಿ ಡ್ರಾಮಾ ಬನ್ ರಹಿ ಹೈ. ಫಿರ್ ಬಾಬಾ ಆದ್ರೂ ಪುರುಷಾರ್ಥ ಏನ್ ಮಾಡಿಸ್ತಿದ್ದಾರೆ ಮಕ್ಕಳ ಮೂಲಕ. ಮಕ್ಕಳು ಅಂದ್ರೆ ಆತ್ಮದ ಮೂಲಕ, ರೋಲ್ನ ಮೂಲಕ ಏನ್ ಮಾಡಿಸ್ಲಾಗ್ತಾ ಇದೆ, ಅದು ಡ್ರಾಮಾ ಮಾಡಿಸ್ತಾ ಇದೆ. ಆತ್ಮಾರೂಪಿ ಮಕ್ಕಳ ಮೂಲಕ, ಅರ್ಥಾತ್ ಆತ್ಮನಲ್ಲಿರುವ ಮನಸ್ಸಿನ ಕಡೆ ಏನ್ ಬಾಬಾ ಕೆಲಸ ಮಾಡಿಸ್ತಿದ್ದಾರೆ ಕಿ ಈ ಮನಸ್ಸು ಎಷ್ಟು ಸಾಧ್ಯ ಅಷ್ಟು ಕಲಿಯುಗದಿಂದ ಡಿಟ್ಯಾಚ್ ಆಗಿ, ಕಲಿಯುಗದ ಎಲ್ಲಾ ಸ್ಮೃತಿಗಳ ಅನುಭವಗಳಿಂದ ಡಿಟ್ಯಾಚ್ ಆಗಿ ತನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ನಿರಂತರ ಸ್ಥಿತ ಆಗೋದು ಏನಿದೆಯಲ್ಲ, ಇದು ನಿಜವಾದ ಸಫಲತೆ. ಈ ಸಫಲತೆ ಸಹಜ ಸಿಗ್ತದೆ, ನಿರ್ವಿಘ್ನವಾಗಿ ಸಿಗ್ತದೆ. ಯಾವಾಗ ಸತ್ಯುಗಿ ಸ್ಟೇಜ್ ಕಾನ್ಶಿಯಸ್ ನೀವು ಜಾಗೃತ ಮಾಡ್ಕೋತೀರಿ. ಅದು ಯಾವಾಗ ಸಾಧ್ಯ, ಯಾವಾಗ ಸಮಯ ಅನುಸಾರ ನಿಮಗೆ ನೀವು ಹೆಂಗ್ ಮೋಲ್ಡ್ ಮಾಡ್ಕೋತೀರಿ ಆವಾಗ ಸಾಧ್ಯ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ ಅಪ್ಸಂಪನ್ ಕರ್ಮಾತೀತ್ ಆಗುವಂತಹ ದುನ್ ಏರಿಸ್ಕೊಡ್ರಿ. जैसे साकार में आने जाने की सहज प्रैक्टिस हो गई, वैसे आत्मा को अपनी कर्मातीत अवस्था में रहने की भी प्रैक्टिस हो. अंडरलाइन. ಹೇಗೆ ಸಾಕಾರದಲ್ಲಿ ಅಂದರೆ ರೋಲ್ನಲ್ಲಿ ಬರೋದು, ಮಾತಾಡೋದು, ನೋಡೋದು, ಉಡೋದು, ತೊಡುವುದು, ಉಣ್ಣುವುದು ಎಷ್ಟು ಈಸಿ ಆಗಿಬಿಟ್ಟಿದೆ ಮಕ್ಕಳೇ. ಹಾಗೆ ನೋಡಿದ್ರೆ ಈ ಉಣ್ಣುವುದು, ತಿರುಗಾಡೋದು ರೋಲ್ ಮಾಡ್ತದೆ. ನಾ ಆತ್ಮ ಡಿಟ್ಯಾಚ್ಡ್ ಇದ್ದೀನಿ, ಆದರೆ ನನಗೆ ಹಂಗೆ ಅನಿಸ್ತಾ ಇದೆ. ಮೂಮೆಂಟ್ ಮಾಡುವ ಶರೀರದಲ್ಲಿ ನಾ ಸ್ಥಿರವಾದ ಆತ್ಮ ಕುತ್ಕೊಂಡು, ನಾ ಸ್ಥಿರವಾಗಿದ್ರೂ ಕೂಡ ಇದರಲ್ಲಿ ಕುಳಿತು ಶರೀರ ಜೊತೆಗೆ ಐಡೆಂಟಿಫೈಡ್ ಆಗಿರುವ ಕಾರಣದಿಂದ, ಶರೀರನೇ ನಾನು ತಿಳ್ಕೊಂಡಿರೋದ್ರಿಂದ ಶರೀರದ ಮೂಮೆಂಟ್ ನಾನೇ ಮೂಮೆಂಟಲ್ಲಿ ಬರ್ತಾ ಇದ್ದೀನಿ. ಈಗಂತಾರೆ ನಾ ಅಲಗಾಡ್ತಿದ್ದೀನಿ, ನನಗೆ ನಡುಗು ಬರ್ತಾ ಇದೆ ಅಂತ. ಇದು ಅಸತ್ಯ. ಅಂದರೆ ರೋಲಲ್ಲಿ ನಡುಗಿದೆ, ಕೈಯೊಳಗೆ ನಡುಗಿದೆ, ಬಟ್ ನಾ ಆತ್ಮ ಸ್ಟಿಲ್ ಇದ್ದೀನಿ, ಎಕ್ದಮ್ ಸ್ಥಿರ ಇದ್ದೀನಿ. ಹೀಗಾಗಿ ಬಾಬಾ ಹೇಳ್ತಾರೆ ಇದು ಪ್ರಾಕ್ಟೀಸ್ನು ಮಾಡ್ರಿ. ರೋಲ್ನಾಗ ಬರೋದು, ರೋಲ್ನ ಫೀಲ್ ಮಾಡೋದು, ತಮಗೆ ಮನುಷ್ಯ ಅಂತ ಅನ್ಕೊಳ್ಳೋದು ಎಷ್ಟು ಸಹಜ ಆಗ್ಬಿಟ್ಟಿದೆ ಅಲ್ಲ. ಹಾಗೇನೆ ನಾ ಮನುಷ್ಯ ಅಲ್ಲ, ಶರೀರ ಅಲ್ಲ, ಈ ದೇಹ ಅಲ್ಲ, ಇದು ಪ್ರಪಂಚದ ಯಾವುದೇ ರೀತಿಯ ಶೋ, ಈ ಏನು ಪ್ರೊಫೆಷನ್ ಅಥವಾ ಇಂಥ ವರ್ಕರ್ ಅಂತ ಹೇಳ್ಕೊಳ್ಳುವಂಥ ಇದು ಯಾವುದೂ ನಾನಲ್ಲ. ನಾ ಎಕ್ದಮ್ ಬಹಳ ಸ್ವಚ್ಛ, ಇದೆಲ್ಲ ಹೋದ್ಮೇಲೆ ಉಳಿತದಲ್ಲ ಆ ನಿರಾಕಾರ ಆತ್ಮ ಇದ್ದೀನಿ. ಎಷ್ಟಿದ್ರ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟಷ್ಟು ಬಾಬಾ ಹೇಳ್ತಾರೆ ಅಭಿ ಅಭಿ ಕರ್ಮಯೋಗಿ ಬನ್ ಕರ್ಮ ಆನಾ ಕರ್ಮ ಸಮಾಪ್ತ ಹುವಾ ಫಿರ್ ಕರ್ಮಾತೀತ ಅವಸ್ಥಾ ಮೇ ರೆಹನಾ. ಕರ್ಮ ಇದೆ, ಜರೂರತ್ತಿದೆ, ಶರೀರದಲ್ಲಿ ಪ್ರವೇಶ ಮಾಡ್ರಿ, ಕರ್ಮ ಯೋಗಿಯಾಗಿ ಕರ್ಮವನ್ನ ಮಾಡುವುದನ್ನ ನೋಡ್ರಿ. ಇದು ಹೇಳೋದು ಬಾಬಾ ಆತ್ಮನಿಗೆಲ್ಲ ಮನಸ್ಸಿಗೆ. ಕರ್ಮ ಮಾಡುವುದನ್ನು ನೋಡ್ರಿ. ಮತ್ತು ಬಾಬಾ ಹೇಳ್ತಾರೆ ಯಾವಾಗ ಕೆಲಸ ಮುಗೀತು तो ಕರ್ಮಾತೀತ ಸ್ಥಿತಿ, ಅರ್ಥಾತ್ ಈ ಮನಸ್ಸು ಮನ್ಮನಾಭವದ ಸ್ಥಿತಿಯಲ್ಲಿ ಪರಮಧಾಮದಲ್ಲಿ ಸ್ಥಿತ ಆಗಲಿ ಅಂತಾರೆ ಬಾಬಾ. इसका अनुभव सहज हो जाए, सदा लक्ष्य रहे कि कर्मातीत अवस्था में रहना, निमित्त मात्र कर्म करने के लिए कर्मयोगी बने, फिर कर्मातीत. अंडरलाइन. ಬಾಬಾ ಹೇಳ್ತಾರೆ ಸದಾ ಲಕ್ಷ್ಯ ಇಟ್ಕೊಡ್ರಿ ಕರ್ಮಾತೀತ ಅವಸ್ಥೆಯಲ್ಲಿ ಇರುವುದ್ರ ಬಗ್ಗೆ. ನಿಮಿತ್ತ ಮಾತ್ರ ಕರ್ಮ ಡ್ರಾಮಾದ ಮೂಲಕ ಆಗಬೇಕಾಗಿದೆ, ಡಿಸೈಡ್ ಮಾಡೋದಿಲ್ಲ. ನಾಳೆ ಭೋಗದಲ್ಲಿ ಏನಿರ್ಬೇಕು ಪ್ರಸಾದ, ಇದು ಡಿಸೈಡ್ ಮಾಡೋದಿಲ್ಲ. ಡಿಸೈಡ್ ಮಾಡ್ದಂಗೆ ಅನಿಸ್ತದ, ನಾಳೆ ನಾಷ್ಟಾಕ್ಕೆ ಏನು ಮಾಡಲಿ ಅಂತ ಅನಿಸ್ತದೆ, ಇದು ಮಾಡ್ಲೋ ಅದನ್ನ ಮಾಡ್ತದ. ಯಾವುದು ಮೊದಲೇ ಡ್ರಾಮಾ ಡಿಸೈಡ್ ಮಾಡಿದೆ, ಹೋಲ್ ಡ್ರಾಮಾ ಡಿಸೈಡೆಡ್ ಇದೆ. ನಮ್ಗೆ ಹಿಂಗೆ ಅನಿಸ್ತದಲ್ಲ, ನಾನೇ ಡಿಸೈಡ್ ಮಾಡಿದೆ, ಇದು ನಾನೇ ನಿರ್ಣಯ ತಗೊಂಡೆ, ನಾನೇ ಅನ್ಕೊಂಡಿನಿ ಅಂತ ಹಿಂಗೆ ಅನಿಸ್ತದ. ಅದಕ್ಕೇನಂತಾರೆ ಬಾಬಾ,
ಇಲ್ಲಿ ಎಲ್ಲವೂ ಕೇವಲ ನಿಮಿತ್ತ ಮಾತ್ರ ಇಲ್ಲಿ ಕರ್ಮ ನಡೀತಾ ಇದೆ ಅನಿಸ್ತದ. ನಾನಾ ಬಟನ್ ಹಾಕಿನಿ, ನಾನಾ ಇದನ್ನ ಸ್ಟಾರ್ಟ್ ಮಾಡೀನಿ, ಇದು ನಾನಾ ಮಾಡಿದ್ದು ಅಂತ. ಬಟ್ ಎಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ. ಅದಕ್ಕೆ ನೆನಪಿರ್ಲಿ, ನಿಮಿತ್ತ ಮಾತ್ರ ಕರ್ಮ ಮಾಡುವಂತ ಕರ್ಮಯೋಗಿಯಾಗ್ರಿ. ನಂತರ ಕರ್ಮಾತೀತ ಸ್ಥಿತಿಗೆ ವಾಪಸ್ ಬನ್ರಿ ಅಂತಾರೆ ಬಾಬಾ. ವಾಪಸ್ ನಿಮ್ಮ ಮೂಲ ಸ್ಥಿತಿನೇ ಏನು? ಕರ್ಮಾತೀತ ಸ್ಥಿತಿ. ನೀವು ಕರ್ಮದಲ್ಲಿ ಬಂದಿರೋದೇ ಆರ್ಟಿಫಿಷಿಯಲ್, ಅನ್ರಿಯಲ್ ಅನ್ನ ಇಷ್ಟು ರಿಯಲ್ ಫೀಲ್ ಮಾಡ್ತಿದ್ದೀರಲ್ಲ, ಹಂಗ ರಿಯಲ್ ಅನ್ನ ರಿಯಾಲಿಟಿಯಲ್ಲಿ ತಗೊಂಡ್ ಬನ್ರಿ, ಫೀಲ್ ಮಾಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ನಾನು ಈ ಸತ್ಯವನ್ನ ಅರಿತುಕೊಂಡಿದ್ದೇನೆ. ಬಾಬಾರವರ ಸತ್ಯ ಜ್ಞಾನದ ಆಧಾರದಿಂದ ನನಗೆ ತಿಳಿದಿದೆ, ನಾನು ದೇಹವಲ್ಲ, ನಾನು ಮನುಷ್ಯನೂ ಅಲ್ಲ. ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ಅತಿ ಸೂಕ್ಷ್ಮ ಚೇತನ, ಪವಿತ್ರತಾ ಶಕ್ತಿ ಗುಣಗಳಿಂದ ಭರ್ಪೂರಾಗಿರುವಂತಹ ಆತ್ಮ ನಾನು. ಸರ್ವಗುಣ ಶಕ್ತಿಯಿಂದ ಭರ್ಪೂರಾಗಿರುವ, ಶೃಂಗಾರಿತ ಆಗಿರುವ ಆತ್ಮ ನಾನು. ಓಂ ಶಾಂತಿ.